ಮಾಡಿರುವಂಥ ಕೆಲಸದಿಂದ ಇವತ್ತು ನಾವೇನೆಲ್ಲ ಗಟ್ಟಿ ಆಗಬೇಕು ಅನ್ನುವ ಸವಾಲುಗಳೇನಿದೆ ಅದನ್ನು ಕೂಡ ಮಾತಾಡಿದ್ದಾರೆ. ಭಾಳ ಸಂತೋಷ ಆಯಿತು. ಬಡಾವಣೆಯ ಹಿರಿಯರಿಗೂ ಕೂಡ ಕೆಂಪೇಗೌಡ ಜನೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಸಮಾಜ ಕಾರ್ಯಕ್ರಮವಾಗಿ ಮಾಡಿಕೊಂಡು ಮುಂದೆ ಮಾಡ್ಕೊಂಡು ಹೋಗ್ತೀವಿ ಅಂತ. ಕೆಂಪೇಗೌಡ ಜಯಂತಿ ಮಾಡಬೇಕು, ವರ್ಷ ಇದೇ ಥರ ಇನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಜನ ಬರಬೇಕು. ಸಮಾಜದ ಉದ್ಧಾರಕ್ಕೋಸ್ಕರ ತಮ್ಮನ್ನು ತಾವು ಮುಡುಪಾಗಿಟ್ಟಂಥವ್ರು. ಕೆಂಪೇಗೌಡ ಜಯಂತಿಯನ್ನು ಬಹಳ ಅದ್ಧೂರಿಯಾಗಿ ಶ್ರೀಗಂಧ ಒಕ್ಕಲಿಗರ ವೇದಿಕೆ ಹಾಗೆ ನಾಡಪ್ರಭು ಕೆಂಪೇಗೌಡ ಸಮಿತಿ ಏನಿದೆ ವೇದಿಕೆ, ಈ ಎರಡು ಜಂಟಿ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ಭಾಳ ಅದ್ಧೂರಿಯಾಗಿ ನಡೀತಿದೆ. ಈ ಭಾಗದಲ್ಲಿರೋ ಎಲ್ಲ ನಾಗರಿಕರು ಭಾಗವಹಿಸಿದ್ದಾರೆ. ಎಲ್ಲ ವಿದ್ಯಾವಂತರು, ಪ್ರಜ್ಞಾವಂತರು, ಹಿರಿಯ ಅಧಿಕಾರಿಗಳು ಎಲ್ಲರೂ ಭಾಗವಹಿಸಿದ್ದಾರೆ. ಮತ್ತು ಈ ಮೂಲಕ ಇಲ್ಲಿನ ಏನು ನಮ್ಮ ಕೆಂಪೇಗೌಡರು ಪ್ರಾತಸ್ಮರಣೀಯರು ಅನ್ನೋದನ್ನು ನಾವು ಸದಾ ನೆನಪಿಸ್ಕೊಳ್ಬೇಕು ಅನ್ನೋದನ್ನು ಎಲ್ಲರೂ ಒಕ್ಕೊರಲಿನಿಂದ ಇದಕ್ಕೆ ಅನುಮತಿ ಹಾಕಿದ್ದಾರೆ ಇವತ್ತು ಅಂತ ಹೇಳ್ಬೋದು. ಯಾಕೆಂದರೆ ಹೆಚ್ಚು ಜನ ಪ್ರೀತಿಯಿಂದ ನೆನೆಸ್ಕೊಂಡು ಬರೀ ಒಂದೇನೋ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಉದ್ದೇಶ ಅಲ್ಲ. ಇದರ ಹಿನ್ನೆಲೆಯಲ್ಲಿ ಕೆಂಪೇಗೌಡರು ಮಾಡಿರುವಂತಹ ಸಮಾಜ ಸೇವೆ ಆಗ್ಬೋದು ಅಥವಾ ಒಟ್ಟಾರೆ ಧಾರ್ಮಿಕವಾಗಿ ಅವ್ರು ಏನು ಮಾಡಿದ್ದಾರೆ ಇದೆಲ್ಲವನ್ನು ಪುನಃ ನೆನಪು ಮಾಡಿಕೊಳ್ಳೋದು. ಅದರ ಜೊತೆಗೆ ಇವತ್ತು ವರ್ತಮಾನದಲ್ಲಿ ಕೆಂಪೇಗೌಡರು ಏನು ಅನ್ನೋದನ್ನು ಈ ಬೆಂಗಳೂರಿಗೆ ನಿರ್ಮಾತೃ ಅಂತ ನಾವೇನು ಹೇಳ್ತೀವಿ, ಇವತ್ತು ಅವರು ಮಾಡಿರುವಂಥ ಕೆಲಸದಿಂದ ಇವತ್ತು ನಾವೇನೆಲ್ಲ ಗಟ್ಟಿ ಆಗಬೇಕು ಅನ್ನುವ ಸವಾಲುಗಳೇನಿದೆ ಅದನ್ನು ಕೂಡ ಮಾತಾಡಿದ್ದಾರೆ. ಭಾಳ ಸಂತೋಷ ಆಯಿತು. ಇದು ಭಾಳ ದೊಡ್ಡ ಕಾರ್ಯಕ್ರಮನೇ. ಯಾಕೆಂದರೆ ಇಡೀ ಈ ಭಾಗದ ಎಲ್ಲ ನಾಗರಿಕರು ಭಾಗವಹಿಸಿರುವಂಥ ಕಾರ್ಯಕ್ರಮ. ನನ್ನನ್ನು ಇವತ್ತು ಇಲ್ಲಿ ಕರೆಸಿ ಭಾಳ ಪ್ರೀತಿಯಿಂದ ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಭಾಳ ಸಂತೋಷ ಆಯಿತು. ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಮತ್ತು ಶ್ರೀಗಂಧ ವೇದಿಕೆಯ ಎರಡೂ ಆಶ್ರಯದಲ್ಲಿ ಈ ಒಂದು 517ನೇ ಒಂದು ಜಯಂತ್ಯೋತ್ಸವ ನಡೀತಾ ಇದೆ. ಈ ಮೂಲಕ ನಮ್ಮ ಸಮಸ್ತ ನಾಗರಿಕರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಬಡಾವಣೆಯ ಹಿರಿಯರಿಗೂ ಕೂಡ ಕೆಂಪೇಗೌಡ ಜನೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಕೆಂಪೇಗೌಡರನ್ನ ಅವರ ಮಾಡಿರ್ತಕ್ಕಂಥ ಕಾರ್ಯಗಳನ್ನ ನಾವೆಲ್ಲ ಅನುಸರಣೆ ಮಾಡಿಕೊಂಡು ಅವ್ರಿಗೆ ಗೌರವ ತನ್ನಂಥ ಕೆಲಸವನ್ನು ಮಾಡೋಣ. ಈ ಮೂಲಕ ಅವ್ರಿಗೆ ಇನ್ನೊಂದು ಸಾರಿ ಈ ಭಾಗದಂಥ ಎಲ್ಲ ನಾಗರಿಕರು ಕೂಡ ಕೆಂಪೇಗೌಡ ಜನೋತ್ಸವದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್ ಜಗತ್. ನಾಡಪ್ರಭು ಕೆಂಪೇಗೌಡರ ವೇದಿಕೆ ಮುಖಾಂತರ ಒಂದು ಜಂಟಿಯಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ವು. ಇವತ್ತು ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೆದು ಬಂತು. ಅದಕ್ಕೆಲ್ಲ ಕಾರಣ ನಮ್ಮ ಎಲ್ಲ ನಾವು ಒಟ್ಟಿಗೆ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿದ ತುಂಬ ಚೆನ್ನಾಗಿ ಬಂತು ಅಂತ ನನ್ನ ಅಭಿಪ್ರಾಯ. ಮುಂದೆನೂ ಸಹ ಎಲ್ಲ ಕಾರ್ಯಕ್ರಮಗಳು ಸಮಾಜದ ಹಿತದೃಷ್ಟಿಯಿಂದ ಸಮಾಜಕ್ಕೆ ಒಂದು ಸಮಾಜ ಕಾರ್ಯಕ್ರಮವಾಗಿ ಮಾಡಿಕೊಂಡು ಮುಂದೆ ಮಾಡ್ಕೊಂಡು ಹೋಗ್ತೀವಿ ಅಂತ. ಕೆಂಪೇಗೌಡ ಸಮಾಧಿ ಬಗ್ಗೆ ಭಾಳಷ್ಟು ಇದಾವೆ, ಅವರೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಪೂರಕವಾಗಿ ಸಹಾಯ ಮಾಡ್ತೀವಿ. ಇವತ್ತು ವಿಶೇಷವಾದ ದಿನ 517ನೇ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ಪ್ರತಿ ವರ್ಷ ಹೇಗೆ ಮಾಡ್ತಾರೋ ಈ ವರ್ಷನೂ ಹಾಗೆ ಮಾಡಬೇಕು ಅಂತೇಳಿ ನಮ್ಮ ನಾಗರಬಾವಿ ನಾಡಪ್ರಭು ಕೆಂಪೇಗೌಡ ವೇದಿಕೆ ಹಾಗೂ ಶ್ರೀಗಂಧ ಒಕ್ಕಲಿಗರ ವೇದಿಕೆಯರು ಇಬ್ಬರೂ ಸೇರಿ ಇವತ್ತು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಸಾಹಿತಿಗಳು, ಮೇಧಾವಿಗಳು, ಇಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ಗಣ್ಯರುಗಳು ಬಂದು ಇವತ್ತು ನಮಗೆ ಸಹಕಾರ ಮಾಡಿ ಸಪೋರ್ಟ್ ಮಾಡಿ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಕೆಂಪೇಗೌಡ ಜಯಂತಿ ಆಚರಣೆ ಮಾಡಿದ್ದೀವಿ. ನಮಗೆಲ್ಲ ಭಾಳ ಖುಷಿ ಆಗ್ತಾ ಇದೆ. ಯಾಕೆಂದರೆ ಈ ನಾಡು ಕಟ್ಟಿದಂಥ ಕೆಂಪೇಗೌಡರು, ಈ ಬೆಂಗಳೂರು ಕಟ್ಟಿದಂಥ ಕೆಂಪೇಗೌಡರು, ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ, ನೀರು ಕುಡಿತಾ ಇದ್ದೀವಿ, ಊಟ ಮಾಡ್ತಾ ಇದ್ದೀವಿ ಅಂದರೆ ಕೆಂಪೇಗೌಡರು ಹೆಸರು ಹೇಳ್ಕೊಂಡೇ ಮಾಡ್ತಾ ಇದ್ದೀವಿ ಹೊರತು ನಮ್ಮದು ಏನು ಇಲ್ಲಿ ಇರೋದಿಲ್ಲ ಪಾತ್ರ. ಹಾಗಾಗಿ ಕೆಂಪೇಗೌಡ ಜಯಂತಿ ಮಾಡಬೇಕು, ವರ್ಷ ಇದೇ ಥರ ಇನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಜನ ಬರಬೇಕು. ಒಕ್ಕಲಿಗರು ಎಲ್ಲೇ ಇದ್ರೂ ಬಂದು ಕೆಂಪೇಗೌಡ ಜಯಂತಿಗೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಎಲ್ಲರಲ್ಲಿ ಮನವರಿಕೆ ಮಾಡ್ಕೊತೀನಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಾಗರಬಾವಿ ನಾಡಪ್ರಭು ಕೆಂಪೇಗೌಡ ವೇದಿಕೆ ಹಾಗೂ ಶ್ರೀಗಂಧ ಒಕ್ಕಲಿಗರ ವೇದಿಕೆ ಎರಡೂ ಸೇರಿ ಜಂಟಿಲಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು. ಇನ್ನು ಜನ ಜೋರಾಗಿ ಸೇರ್ತಾರೆ, ಚೆನ್ನಾಗಾಗುತ್ತೆ ಮುಂದಕ್ಕೆ. ಥ್ಯಾಂಕ್ ಯು.
ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವನ ಅದ್ದೂರಿಯಾಗಿ ಇಡೀ ನಾಡಿನಾದ್ಯಂತ ಆಚರಿಸ್ತಾ ಇದ್ದಾರೆ. ನಾವು ಕೂಡ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೇವೆ. ನಮ್ಮ ವೇದಿಕೆಗೆ ಸಿ.ಕೆ. ರಾಮೇಗೌಡರಂಥ ಸಾಹಿತಿಗಳು ಬಂದು ಆಗಮಿಸಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮತ್ತು ವಿಶೇಷವಾಗಿ ಇವತ್ತು ಕೇವಲ ಕೆಂಪೇಗೌಡರು ಮಾತ್ರ ಅಲ್ಲ, ಕೆಂಪೇಗೌಡರನ್ನ ಅನುಯಾಯಿಗಳು ಅನೇಕ ನಮ್ಮ ಈ ಒಕ್ಕಲಿಗ ಸಮುದಾಯದ ಅನೇಕ ಲೀಡರ್ಗಳು ಇವತ್ತು ಈ ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು ಕೆಂಗಲ್ ಹನುಮಂತಯ್ಯನವರು ಇರ್ಬೋದು, ಎಸ್.ಎಂ. ಕೃಷ್ಣ ಇರ್ಬೋದು, ದೇವೇಗೌಡ ಅಪ್ಪಾಜಿ ಅವರು ಇರ್ಬೋದು. ಇವತ್ತು ದೇವೇಗೌಡರು ಕೊಟ್ಟಂತ ಅನೇಕ ಕಾರ್ಯಕ್ರಮಗಳು, ಇವತ್ತು ಎಸ್.ಎಂ. ಕೃಷ್ಣ ಅವರು ಕೊಟ್ಟಂತ ಕಾರ್ಯಕ್ರಮಗಳು, ಸದಾನಂದ ಗೌಡರು ಕೊಟ್ಟಂತ ಕಾರ್ಯಕ್ರಮ, ಕೆಂಗಲ್ ಹನುಮಂತಯ್ಯನವರು ಕೊಟ್ಟಂತ ಕಾರ್ಯಕ್ರಮಗಳು, ಇವೆಲ್ಲವೂ ಕೂಡ ಕೆಂಪೇಗೌಡರ ಪೀಳಿಗೆಯ ಮುಂದುವರಿದ ಭಾಗವಾಗಿ ಈ ನಾಡಿಗೆ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಮತ್ತು ಈ ನಾಡಿಗೆ ತನ್ನದೇ ಆದ ಕೊಡುಗೆಯನ್ನ ಸಮಾಜದ ಪರವಾಗಿ, ಸಮಾಜದ ಉದ್ಧಾರಕ್ಕೋಸ್ಕರ ತಮ್ಮನ್ನು ತಾವು ಮುಡುಪಾಗಿಟ್ಟಂಥವರು. ಇವತ್ತಿಗೂ ಕೂಡ ದೇವೇಗೌಡರು ಹಲಸಿನ ಬೆಳೆಗಾರರ ಪರವಾಗಿ ಒಂದು ಹಲಸನ್ನು ತೆಗೆದುಕೊಂಡು ಈ ಕೃಷಿ ಸಚಿವರ ಮುಂದೆ ಇಟ್ಟು ಅವ್ರಿಗೊಂದು ಮಂಡಳಿ ಮಾಡಿ ಅಂತೇಳಿ ಕೇಳಿಕೊಂಡಂಥ ದೇವೇಗೌಡರು ಇವತ್ತು ಕೂಡ ಕಾವೇರಿ ನೀರಿನ ಪರವಾಗಿ ಒಂದು ಹೋರಾಟವನ್ನ ಒಂದು ಪರಿಷತ್ನಲ್ಲಿ ಇವತ್ತು ರಾಜ್ಯಸಭಾ ಪರಿಷತ್ನಲ್ಲಿ ಕೇಳ್ಕೊಂಡಂತು. ಹಾಗಾಗಿ ಈ ಜಯಂತ್ಯೋತ್ಸವಗಳನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಉತ್ಸುಕರಾಗಿ ಸಂತೋಷದಿಂದ ಮಾಡಿದ್ದೇವೆ. ತಮ್ಮೆಲ್ಲರೂ ಸಹಕಾರ ಕೊಟ್ಟಂತ ತಮ್ಮೆಲ್ಲರೂ ಕೂಡ ವಂದಿಸಿ ನಾನು ಮಾತನಾಡ್ತೇನೆ.